ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಪ್ರಾರಂಭದಲ್ಲಿ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಯಾರು ಕದ್ರು ಅಂತ ಹೇಳಿಕೊಂಡು. ಇನ್ನು ಪೊಲೀಸ್ನವರು ಭಾಗ್ಯನ ಮನೆಗೆ ಬರ್ತಾರೆ. ಹೇಳ್ತಾರೆ, ಅಲ್ಲ ಯಾವ ಬ್ಯಾಕ್ ಡೋರಿಂದ ಅವ್ರು ಬಂದದ್ದು, ಅಲ್ಲ ಬ್ಯಾಕ್ ಡೋರ್ಗೆ ಲಾಕ್ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಇಲ್ಲ ಸರ್, ಬ್ಯಾಕ್ ಡೋರ್ ಲಾಕ್ ಆಗ್ತಿರ್ಲಿಲ್ಲ. ನಾವು ಕಾರ್ಪೆಂಟರನ್ನು ಬರ್ಲಿಕ್ಕೆ ಹೇಳಿದ್ವಿ, ಅವ್ರು ಇಷ್ಟು ದಿನ ಮಾಡಿಬಿಟ್ರು, ಹಾಗಾಗಿ ನಮಗೆ ಇಷ್ಟು ದಿನ ಆಯಿತು ಡೋರ್ ಸರಿ ಮಾಡಲಿಕ್ಕೆ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅಲ್ಲ ಮೇಡಮ್, ಇಷ್ಟೊಂದು ಅಮೌಂಟ್ ಇರುವಾಗ ನೀವು ಬ್ಯಾಕ್ ಡೋರ್ ಇನ್ನೂ ಸರಿ ಮಾಡಲಿಲ್ಲ ಅಂದರೆ ಹೇಗೆ, ಕಳ್ಳರಿಗೆ ತುಂಬಾ ಅನುಕೂಲ ಆಯ್ತಲ್ವಾ ಅಂತ ಹೇಳ್ತಾರೆ. ಆಗ ತಾಂಡವ್ ಹೇಳ್ತಾನೆ, ಅದೇ ನಾನು ಹೇಳ್ತಾ ಇರೋದು, ಇಷ್ಟು ಕ್ಯಾಶ್ ಇರುವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅಂತ ಹೇಳ್ತಾ ಇರ್ತಾನೆ. ಆಗ ಕುಸುಮ ಕಣ್ಸನ್ನೆಯಲ್ಲಿ ತಾಂಡವನ ಹೆದರಿಸ್ತಾಳೆ. ಇನ್ನು ಪೊಲೀಸರು ಹೇಳ್ತಾರೆ, ಫಸ್ಟ್ ಹೋಗಿ ಆ ಡೋರ್ ಹತ್ರ ಏನಲ್ಲಿದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಾನ್ಸ್ಟೇಬಲನ್ನು ಕರೆಸ್ತಾರೆ. ಇನ್ನು ಕಾನ್ಸ್ಟೇಬಲ್ ಆ ಡೋರ್ ಹತ್ರ ಹೋಗ್ತಾರೆ. ಅಲ್ಲಿ ಕಂಪ್ಲೀಟ್ ನೋಡುವಾಗ ಅವರಿಗೊಂದು ಬಿಯರ್ ಬಾಟಲ್ ಅರ್ಧ ಕುಡ್ದಿರೋದು ಸಿಕ್ಕುತ್ತೆ. ಆಗ ಅದನ್ನು ತಗೊಂಡು ಬಂದು ಇನ್ಸ್ಪೆಕ್ಟ್ರಿಗೆ ಕೊಡ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಓ ಇದು ಇವಂದ ಕೆಲಸ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಸರ್, ಇದು ಇವಂದೇ ಕೆಲಸ ಅಂತ ಹೇಳ್ತಾರೆ ಕಾನ್ಸ್ಟೇಬಲ್. ಆಗ ಆದಿ ಹೇಳ್ತಾನೆ, ಸರ್ ಯಾರಂತ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಅದಕ್ಕೆ ಹೌದು, ಆನಂದ್ ಅಂತ, ಇದೆಲ್ಲ ಅವನದೇ ಕೆಲಸ. ಅವ್ನು ಎಲ್ಲೇ ಕಳ್ತನ ಮಾಡಿದ್ರು ಬೇಕಂತನೋ ಅಥವಾ ಅವನಿಗೆ ಗೊತ್ತಿಲ್ಲದೇನೋ ಈ ಬಿಯರ್ ಬಾಟ್ಲನ್ನು ಬಿಟ್ಟು ಹೋಗ್ತಾನೆ, ನಾನು ಅವನನ್ನು ಕರೆದು ವಿಚಾರಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಕನ್ನಿಕಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ, ಅಲ್ಲ ಆದಿಬ್ರು ಯಾಕೆ ಏನೂ ಮಾತಾಡ್ತಿಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಅಂದರೆ ತಾಂಡವ್ಗೂ ಏನೋ ಗೊತ್ತಿದೆ, ತಾಂಡವ್ ನನ್ನಿಂದನೇ ಮುಚ್ಚಿಡ್ತಿದ್ದಾನೆ. ಇಲ್ಲ, ಅದು ಏನಾಗಿದೆ ಎಲ್ಲನೂ ನಾನು ಹೋಗಿ ತಿಳ್ಕೊಂಡು ಬರಲೇಬೇಕು, ಮೊದಲು ನಾನು ಭಾಗ್ಯನ ಮನೆಗೆ ಹೋಗಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ಈ ಕಡೆ ಇವರೆಲ್ಲರೂ ಮಾತಾಡ್ತಾ ಇರ್ತಾರೆ. ಇನ್ನು ಕುಸುಮ ಹೇಳ್ತಾಳೆ, ಹಣ ಸಿಗುತ್ತಲ್ವಾ ಆದಿ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಸಿಗುತ್ತೆ, ಇನ್ಸ್ಪೆಕ್ಟರ್ ಹೇಳಿದಾರಲ್ವಾ, ಹಣ ಸಿಕ್ಕೇ ಸಿಗುತ್ತೆ ಗೆಳತಿ, ಎಲ್ಲಿಗೂ ಹೋಗಲ್ಲ, ಹಣ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ. ಇನ್ನು ಭಾಗ್ಯನ ಮನೆಗೆ ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ ಲೇಡಿ ಬರ್ತಾರೆ. ಆಗ ಬಂದು ಹೇಳ್ತಾರೆ, ನಾವು ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ. ಮನೆಯವ್ರಿಗೆ ಯಾರಿಗೂ ಅವಳ ಪರಿಚಯ ಇರೋದಿಲ್ಲ. ಆಗ ಆದಿ ಹೇಳ್ತಾನೆ, ಹಾಂ ಬನ್ನಿ ಅಂತ ಹೇಳ್ತಾನೆ. ಇನ್ನು ಭಾಗ್ಯ ಹೇಳ್ತಾಳೆ, ಅಲ್ಲ ನೀವು ಯಾರಂತ ನಮ್ಗೆ ಪರಿಚಯ ಆಗಲಿಲ್ಲ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಭಾಗ್ಯ ಇವರೇ, ಭಾಗ್ಯ ಡೈಮಂಡ್ ನೆಕ್ಲೆಸ್ ಕದ್ದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದು, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದವ್ರು ಇವರೇ ಅಂತ ಹೇಳ್ತಾರೆ. ಆಗ ಆ ಲೇಡಿ ಹೇಳ್ತಾರೆ, ಐ ಆಮ್ ರಿಯಲಿ ಸಾರಿ, ಕೈ ಮುಗಿದು ಬಿಡ್ಕೊಳ್ತಾರೆ, ನನಗೆ ಗೊತ್ತೇ ಇರಲಿಲ್ಲ, ನಾನೇ ಸ್ವಲ್ಪ ಅವಸರ ಮಾಡಿಬಿಟ್ಟೆ, ನಾನು ಕರೆಕ್ಟಾಗಿ ಬ್ಯಾಗ್ ಚೆಕ್ ಮಾಡಬೇಕಿತ್ತು, ಐ ಆಮ್ ರಿಯಲಿ ಸಾರಿ, ನನ್ನಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಯಿತು, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ. ಇನ್ನು ತನ್ವಿ ಯೋಚನೆ ಮಾಡ್ತಾ ಇರ್ತಾಳೆ, ಅವಳು ತಾಂಡವ್ ಬಂದಿರೋದನ್ನ ನೋಡಿರ್ತಾಳೆ. ಇನ್ನು ತನ್ವಿ ಯೋಚನೆ ಮಾಡ್ತಾಳೆ, ಅಂತೂ ಇಂತೂ ಅಪ್ಪ ಬಂದ್ರಲ್ವಾ, ಹೌದು ಇದೇ ಸರಿಯಾದ ಸಮಯ, ನಾನು ಹೇಗಾದರೂ ಮಾಡಿ ಪಪ್ಪನ ಹತ್ರ ಎಲ್ಲ ವಿಚಾರನೂ ಹೇಳಬೇಕು, ಆದರೆ ಅವ್ರ ಹತ್ರ ನಾನು ಮಾತಾಡೋದು ಹೇಗೆ ಅಂತ ಹೇಳಿ ಕೆಳಗೆ ಇಳಿದು ಬರ್ತಾಳೆ. ಇನ್ನು ತಾಂಡವ್ ಅವ್ರ ಹತ್ರ ಮಾತಾಡ್ತಾನೆ ಇರ್ತಾನೆ. ತನ್ವಿ ಕೈಸನ್ನೆ ಮೂಲಕ ತಾಂಡವನ ಕರಿತಾ ಇರ್ತಾಳೆ, ಆದರೆ ತಾಂಡವ್ ಆಚೆ ಕಡೆ ತಿರುಗ್ತಾನೆ ಇರಲ್ಲ. ಆಗ ತನ್ವಿ ಹೇಳ್ತಾಳೆ, ಅಯ್ಯೋ ಪಪ್ಪ ಯಾಕೆ ಇಲ್ಲಿ ನೋಡ್ತಾ ಇಲ್ಲ, ಹಾಗಿರುವಾಗ ನಾನು ಅವ್ರನ್ನ ಹೇಗೆ ಕರೀಲಿ, ನಾನು ಅವ್ರ ಹತ್ರ ಹೇಗೆ ಮಾತಾಡಲಿ, ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ತನ್ವಿ ತಾಂಡವ್ ಫೋನಿಗೆ ಮೆಸೇಜ್ ಮಾಡ್ತಾಳೆ, ಪಪ್ಪ ನಂಗೆ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ನೀವು ಮನೆಯಿಂದ ಹೊರಗಡೆ ಬನ್ನಿ ಪ್ಲೀಸ್ ಅಪ್ಪ ಹೇಳ್ಕೊಂಡು ಮೆಸೇಜ್ ಮಾಡ್ತಾರೆ. ಆದರೆ ತಾಂಡವ್ ಆ ಮೆಸೇಜನ್ನು ನೋಡಿರಲ್ಲ. ಇನ್ನು ತನ್ವಿ ಒಂದು ಕಾಲ್ ಕೊಟ್ಟು ಕಟ್ ಮಾಡ್ತಾಳೆ. ಆವಾಗ ತಾಂಡವ್ ಅಂದ್ಕೊಳ್ತಾನೆ, ಇದ್ಯಾಕೆ ತನ್ವಿ ಕಾಲ್ ಕೊಟ್ಟು ಕಟ್ ಮಾಡಿದ್ಲು ಅಂತ ಹೇಳಿ ಅವಳು ಕಳಿಸಿದ ಮೆಸೇಜ್ ನೋಡ್ತಾನೆ. ಮೆಸೇಜ್ ನೋಡಿ ಅವನು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಇನ್ನು ತನ್ವಿಯು ಅಲ್ಲಿಗೆ ಬರ್ತಾಳೆ. ಇನ್ನು ಈ ಕಡೆ ಆ ಹೆಂಗಸು ಮಾತಾಡ್ತಾನೆ ಇರ್ತದೆ. ಆದರೆ ಕುಸುಮನಿಗೆ ತುಂಬಾ ಸಿಟ್ಟು ಬರ್ತದೆ, ನೋಡು ಎಷ್ಟು ವಯ್ಯಾರವಾಗಿ ಮಾತಾಡ್ತಿದ್ದಾಳಲ್ಲ, ಇವಳಿಂದ ನಮ್ಮ ಭಾಗ್ಯನಿಗೆ ಎಷ್ಟೆಲ್ಲ ತೊಂದರೆ ಆಯಿತು, ನನ್ನ ಫ್ರೆಂಡಿಗೆ ಎಷ್ಟೆಲ್ಲ ತೊಂದರೆ ಆಯಿತು, ಏನು ಗೊತ್ತಿರೋ ಥರ ಹೇಗೆಲ್ಲ ಮಾತಾಡ್ತಿದ್ದಾಳೆ ನೋಡು, ಇವಳಿಗೆ ಸುಮ್ಮನೆ ಬಿಡಬಾರ್ದು, ಇವಳನ್ನು ಮೊದಲು ಇಲ್ಲಿಂದ ಹೋಗಲಿ ಅವಳ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನು ಆ ಲೇಡಿ ಕೇಳ್ತಾರೆ, ಅಲ್ಲ ಸರ್ ನೀವೇನು ಇಲ್ಲಿ ಮಾಡ್ತಿದ್ದೀರಾ, ಅಲ್ಲ ನೀವು ಏನು ಕೆಲಸ ಮಾಡ್ತಿದ್ದೀರಾ, ಅದಕ್ಕಿಂತ ಮುಂಚೆ ನಿಮ್ಮ ಇನ್ಸ್ಪೆಕ್ಟರ್ ಹೇಗೆ ಬಿಟ್ಟರು ಅಂತ ಕೇಳ್ತಾರೆ. ಆಗ ಆದಿ ಹೇಳ್ತಾರೆ, ಅದು ಕಮಿಷನರ್ ಕರಿಬೇಕಾಯಿತು ನಾನು ಅಂತ ಹೇಳ್ತಾರೆ. ಆಗ ಲೇಡಿ ಹೇಳ್ತಾರೆ, ಏನು ಕಮಿಷನರಾ, ಅಂದರೆ ನಿಮಗೆ ಕಮಿಷನರ್ ಹೇಗೆ ಪರಿಚಯ ಅಂತ ಕೇಳ್ತಾರೆ. ಆಗ ಆದಿ ಹೇಳ್ತಾನೆ, ಅದು ನನ್ನ ತಂದೆಗೆ ಪರಿಚಯ, ಹಾಗಾಗಿ ನನಗೆ ಕೂಡ ಪರಿಚಯ ಆದರು ಅಂತ ಹೇಳ್ತಾರೆ. ಹೌದಾ ಸರ್, ನಾವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಆದಿ ಹೇಳ್ತಾರೆ, ನೀವು ಕಾಮತ್ ವೆಂಚರ್ಸ್ ಕೇಳಿದ್ದೀರಲ್ವಾ, ಅದನ್ನು ನಾನೇ ಹ್ಯಾಂಡಲ್ ಮಾಡ್ತಿರೋದು ಅಂತ ಹೇಳ್ತಾರೆ. ಆಗ ಆಲ್ರೆಡಿಗೆ ತುಂಬಾ ಶಾಕ್ ಆಗುತ್ತೆ, ಏನು ಸರ್ ಕಾಮತ್ ವೆಂಚರ್ಸ್ನ ಓನರ ನೀವು, ಅಲ್ಲ ಸರ್ ನಂಗೆ ನಂಬೋಕೆ ಆಗ್ತಿಲ್ಲ, ನೀವು ಅಷ್ಟು ದೊಡ್ಡ ಕಂಪ್ನಿ ಓನರ್ ಆಗಿ ಇಷ್ಟು ಸಿಂಪಲ್ ಆಗಿದ್ದೀರಾ ಅಂತ ಕೇಳ್ತಾರೆ. ಆಗ ಕುಸುಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ, ಈ ಅಮ್ಮಂಗೆ ಯಾಕೆ ಬೇಕು, ಏನು ಮಾತಾಡ್ತಾಳೆ ಇವಳು, ಮುಚ್ಕೊಂಡು ಸೀದಾ ಹೋಗಬೇಕಿತ್ತು ಮನೆಗೆ, ಅದನ್ನು ಬಿಟ್ಟು ಇಲ್ಲಿ ಅವ್ರು ಹೇಗೆ ಇವ್ರು ಹೇಗೆ ಏನು ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ಅದೆಲ್ಲ ಯಾಕೆ ಬೇಕು,
ಈ ಅಮ್ಮ ಮಾಡೋದಿದೆಯಲ್ಲ, ಒಂದೆರಡು ಕೆಲಸ ಅಲ್ಲ, ಮಾಡೋದೆಲ್ಲ ಮಾಡ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಕೊಂಡು ಇವಾಗ ಇಲ್ಲಿ ಬಂದು ಒಯ್ಯಾರ ಮಾಡ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಹೇಳ್ಕೊಂಡು ಬೈತಾ ಇರ್ತಾಳೆ. ಇನ್ನು ಲೇಡಿ ಹೇಳ್ತಾರೆ, ಆಗ ಲೇಡಿ ಹೇಳ್ತಾರೆ, ನನಗೆ ಒಂದು ಗ್ಲಾಸ್ ವಾಟರ್ ಸಿಗ್ಬೋದಾ ಮೇಡಮ್ ಅಂತ ಹೇಳ್ತಾರೆ. ಆಗ ಭಾಗ್ಯ, ಅಯ್ಯೋ ಸಾರಿ, ನನಗೆ ಕೇಳೋದೇ ಮರ್ತೋಯ್ತು, ಒಂದು ನಿಮಿಷ ನಾನು ತಗೊಂಡು ಬರ್ತೇನೆ ಅಂತ ಹೇಳಿ ಕಿಚನ್ಗೆ ಹೋಗ್ತಾಳೆ. ಇನ್ನು ಅಲ್ಲಿ ಕುಸುಮ ಬರ್ತಾಳೆ. ಕುಸುಮ ಬಂದು, ಭಾಗ್ಯ ಅವಳಿಗೆ ನೀರು ಕೊಡಬೇಡ, ಏನು ಕೊಡಬೇಡ, ಅವಳನ್ನು ಈಗಲೇ ಇಲ್ಲಿಂದ ಓಡಿಸುವ, ಎಷ್ಟು ಯಾರ ಮಾಡಿ ಮಾತಾಡ್ತಾಳೆ ನೋಡು. ಅಲ್ಲ, ಆದಿಯವ್ರು ಏನು ಬೇಕಾದರೂ ಮಾಡಲಿ, ಇವಳಿಗೆ ಅಂತ ಅದಕ್ಕೆ ಪ್ರಸಂಗ. ಯಾವತ್ತು ನೋಡಿದ್ರು ಆದಿಯವ್ರು ನೀವು ಏನು ಮಾಡ್ತೀರಾ, ಹಾಗೆ ಮಾಡ್ತೀರಾ, ಹೀಗೆ ಮಾಡ್ತೀರಾ ಅಂತ ಹೇಳ್ತಿದ್ದಾಳೆ. ನೋಡು ನೋಡು ನೋಡು, ಅಲ್ಲಿ ನೋಡು, ಮಾತಾಡೋದು ನೋಡು ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಅತ್ತೆ ಬಿಡಿ ಅತ್ತೆ, ನೀರು ತಾನೇ, ನೀರು ಕೊಡ್ತೇನೆ ಹೋಗಿ ಅಂತ ಹೇಳ್ತಾಳೆ. ಭಾಗ್ಯ ನಿಂಗೆ ಹೇಳಿದ ಅರ್ಥನೇ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಅಲ್ಲೇಡಿ ಆದಿಗೆ, ಸರ್ ನೀವೆಷ್ಟು ಸಿಂಪಲ್ ಪರ್ಸನ್ ಸರ್ ಅಂತ ಹೇಳಿ ಹ್ಯಾಂಡ್ ಶೇಕ್ ಕೊಡ್ತಾಳೆ. ಆದರೆ ಆದಿ ಕೈಯನ್ನು ಬಿಡ್ತಾನೆ ಇರಲ್ಲ ಆಲ್ರೆಡಿ. ಅದನ್ನು ಕುಸುಮ ನೋಡಿ ಕುಸುಮಂಗೆ ತುಂಬಾ ಸಿಟ್ಟು ಬರುತ್ತೆ. ಹಾಂ ಆಯಿತು, ನಿಮಗೆ ಲೇಟ್ ಆಗುತ್ತೇನು, ಕತ್ಲಾಯ್ತಲ್ವಾ ಹೋಗಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಪೂಜಾ ಕಾಲ್ ಮಾಡ್ತಾಳೆ ಭಾಗ್ಯನಿಗೆ. ಕಾಲ್ ಮಾಡಿ, ಅಕ್ಕ ನಿಂಗೆ ಆದಿಯವ್ರು ಏನಾದರೂ ಕಾಲ್ ಮಾಡಿದ್ರಾ ಅಂತ ಕೇಳ್ತಾಳೆ. ಆಗ ಭಾಗ್ಯಂಗೆ ಶಾಕ್ ಆಗುತ್ತೆ. ಏನು ಆದಿಯವರ? ಇಲ್ಲಪ್ಪ, ಆದಿಯವ್ರು ನಂಗೆ ಕಾಲ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಆಗ ಆ ಕೂಡಲೇ ಅಲ್ಲಿ ಆದಿಯವರು, ಭಾಗ್ಯವರೇ ಒಂದು ಗ್ಲಾಸ್ ನೀರು ತನ್ನಿ ಅಂತ ಹೇಳ್ತಾರೆ. ಆ ವಾಯ್ಸ್ ಪೂಜಂಗೆ ಕೇಳುತ್ತೆ. ಆಗ ಭಾಗ್ಯ, ಪೂಜೆ ನಾನು ಫೋನ್ ಇಡ್ತೇನೆ, ಸ್ವಲ್ಪ ಅರ್ಜೆಂಟ್ ಉಂಟು ಅಂತೇಳಿ ಕಾಲ್ ಕಟ್ ಮಾಡ್ತಾಳೆ. ಕಾಲ್ ಕಟ್ ಮಾಡಿ ಅಂದ್ಕೊಳ್ತಾಳೆ, ಅಯ್ಯೋ ಏನಾದರೂ ಗೊತ್ತಾದರೆ ಪೂಜಂಗೆ, ಇಲ್ಲ ಇಲ್ಲ ಗೊತ್ತಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನೀರು ತಗೊಂಡೋಗಿ ಆ ಲೇಡಿ ಕೊಡ್ತಾಳೆ. ಇನ್ನು ಆ ಲೇಡಿ ಆದಿ ಹತ್ರ ಮಾತಾಡ್ತಾನೇ ಇರ್ತಾಳೆ. ಕುಸುಮಂಗೆ ನೋಡಿ ನೋಡಿ ಸಾಕಾಗ್ತದೆ, ಇವಳು ಯಾಕೆ ಇಷ್ಟು ವಯ್ಯಾರ ಮಾಡಿ ಮಾತಾಡ್ತಿದ್ದಾಳೆ. ಅದು ಅಲ್ಲದೆ ಆ ಲೇಡಿ ಕೇಳ್ತಾರೆ, ಅಲ್ಲ ಆದಿಯವರು ನೀವು ಸಿಂಗಲ್ಲ ಅಥವಾ ಮಿಂಗಲ್ಲ ಹಾಗೆಲ್ಲ ಕೇಳ್ತಾಳೆ. ಆಗ ಭಾಗ್ಯನ ಹತ್ರ ಕುಸುಮ ಕೇಳ್ತಾಳೆ, ಅವಳು ಏನು ಕೇಳಿದ್ದು, ಸಿಂಗಲ್ ಮಿಂಗಲ್ ಅಂದರೆ ಏನರ್ಥ ಅಂತ ಕೇಳ್ತಾಳೆ. ಅಯ್ಯೋ ಅತ್ತೆ, ಅವ್ರಿಗೆ ಮದುವೆ ಆಗಿದೆಯೋ ಇಲ್ವಾ ಅಂತ ಹೇಳಿ ಆ ಲೇಡಿ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಕುಸುಮಂಗೆ ಸಿಟ್ಟು ಬರ್ತದೆ. ಅಲ್ಲ, ಆದಿಗೆ ಮದುವೆ ಆಗಲಿ ಆಗದೆ ಇರಲಿ, ಈ ಹೆಂಗಸಿಗೆ ಯಾಕಂತೆ, ಇವಳನ್ನು ಸುಮ್ಮನೆ ಬಿಡಬಾರ್ದು, ಮೊದಲು ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ, ಹಲೋ ನಮಸ್ಕಾರ, ನಾನು ಕುಸುಮ, ಆದಿ ಫ್ರೆಂಡು, ಆದಿ ನನಗೆ ಗೆಳತಿ ಅಂತ ಕರಿತಾನೆ, ನಾನು ಎಲ್ಲ ವಿಚಾರ ಆದಿಗೆ ಹೇಳ್ತೇನೆ, ಆದಿ ಎಲ್ಲ ವಿಚಾರ ನಂಗೆ ಹೇಳ್ತಾನೆ, ಬರೀ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡು ಆದಿ ಮತ್ತು ನಾನು ತುಂಬ ಫ್ರೆಂಡ್ಸ್ ಗೊತ್ತಾ ನಿಮಗೆ ಅಂತ ಹೇಳಿ, ಆಯಿತು ನಿಮಗೆ ಲೇಟ್ ಆಗ್ತದೇನೋ, ನೀವೀಗ ಹೋಗಿ, ಪಾಪ ಅಲ್ವಾ ನಿಮಗೆ ಬೆಳಿಗ್ಗೆಯಿಂದ ಸುಸ್ತಾಗಿದೆ, ಹೋಗಿ ನೀವು ಇನ್ನು ನಿಮ್ಮ ಮನೆಗೆ ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲ ವಿಚಿತ್ರವಾಗಿ ನೋಡ್ತಾರೆ, ಕುಸುಮಕ್ಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ. ಆಗ ಆದಿ, ಆಯಿತು ನೀವಿನ್ನು ಹೊರಡಿ ಅಂತ ಹೇಳ್ತಾರೆ. ಆಗ ಆ ಲೇಡಿ, ಆಯ್ತು ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಆದಿ, ಪರವಾಗಿಲ್ಲ ಬನ್ನಿ, ನಾನು ನಿಮ್ಮನ್ನ ಗೇಟ್ ಹತ್ರ ಬಿಟ್ಟು ಬರ್ತೇನೆ ಅಂತ ಹೇಳಿ ಆದಿ ಆ ಲೇಡಿನ ಕರ್ಕೊಂಡು ಗೇಟ್ ಹತ್ರ ಹೋಗ್ತಾನೆ. ಇನ್ನು ಈ ಕಡೆ ಕುಸುಮ ಹೇಳ್ತಾ ಇರ್ತಾಳೆ, ಹಬ್ಬ ಅಂತೂ ಇಂತೂ ಹೋದ್ಲಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಪೂಜೆಗೆ ಡೌಟ್ ಬರ್ತಾ ಇರ್ತದೆ, ಅಲ್ಲ ಅಕ್ಕ ನೋಡಿದರೆ ಆದಿಯವ್ರು ಬರಲಿಲ್ಲ ಅಂತ ಹೇಳಿದ್ದಾರೆ, ಆದರೆ ಆದಿಯ ಭಾವನ ವಾಯ್ಸ್ ನಂಗೆ ಕೇಳಿಸ್ದಲ್ವಾ, ಅಕ್ಕ ಏನೋ ಮುಚ್ಚಿಡ್ತಿದ್ದಾಳೆ, ಮೊದಲು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಂತ ಹೇಳ್ಕೊಂಡು ಸುನಂದಂಗೆ ಕಾಲ್ ಮಾಡ್ತಾಳೆ. ಸುನಂದಂಗೆ ಕಾಲ್ ಮಾಡಿ ಕೇಳ್ತಾಳೆ, ಅಮ್ಮ ಆದಿಭಾವ ಏನಾದರೂ ಮನೆಗೆ ಬಂದಿದ್ರಾ, ಯಾವತ್ತಾದರೂ ಕಾಲ್ ಆದರೂ ಮಾಡಿದ್ರಾ ಅಂತ ಕೇಳ್ತಾರೆ. ಆಗ ಸುನಂದ ಹೇಳ್ತಾಳೆ, ಮನೆಗೆ ಬರೋದೇನೋ, ಅವನು 1 ವಾರದಿಂದ ನಮ್ಮ ಮನೇಲೇ ಇದ್ದಾನೆ ಅಂತ ಹೇಳ್ತಾಳೆ. ಆಗ ಪೂಜೆಗೆ ತುಂಬಾ ಶಾಕ್ ಆಗುತ್ತೆ. ಏನಮ್ಮ ಹೇಳ್ತಿದ್ಯಾ, ಭಾವ 1 ವಾರದಿಂದ ನಮ್ಮ ಮನೇಲಿ ಇದ್ರಾ, ಅಲ್ಲಮ್ಮ ಇದನ್ನು ನಂಗೆ ಯಾಕಮ್ಮ ಹೇಳಲಿಲ್ಲ ಅಂತ ಹೇಳ್ತಾರೆ. ಆಗ ಸುನಂದ ನಡೆದ ಎಲ್ಲ ವಿಚಾರನೂ ಹೇಳ್ತಾಳೆ. ಆಗ ಪೂಜೆಗೆ ತುಂಬಾ ಶಾಕ್ ಆಗುತ್ತೆ. ಇನ್ನು ಸುನಂದ ಭಾಗ್ಯನಿಗೂ ಹೇಳ್ತಾಳೆ, ನೋಡು ನಾನು ಎಲ್ಲ ವಿಚಾರನೂ ಪೂಜೆಗೆ ಹೇಳಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ಭಾಗ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಕುಸುಮ್ ಹೇಳ್ತಾಳೆ, ಅಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಸುನಂದ, ಯಾಕೆ ವಿಷಯ ಹೇಳಿದ್ರಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.